ಈ ಪ್ರಕರಣ ಮೈಸೂರಿನಿಂದ ಭಾಳ ದೀರ್ಘಕಾಲ ಆದಮೇಲೆ ನನಗೆ ಈ ಥರದ ಭಾಷಾ ಆಸಕ್ತಿಯನ್ನು ಕೆಲವು ಧರ್ಮ ವಿಚಾರದಲ್ಲಿ ಬಂದಾಗ ನಮ್ಗೆ ಅದು ಇಲ್ಲ ಅಂತ ನಾವು ಅಂದ್ಕೊಂಬಿಡ್ತೀವಿ. ಆದರೆ ಹೇಗಿರುತ್ತೆ ಅನ್ನೋದು ದೀರ್ಘಕಾಲ ಆದಮೇಲೆ ನಾನು ಕೇಳಿರೋ ಕತೆ ಈ ಟೈಪು, ಅದು ಮೈಸೂರಿನಿಂದ. ಆಶ್ಚರ್ಯ ನೋಡಿ. ಇವರ ಹೆಸರು ಸೈಯದ್ ಇಸಾಕ್. ಸತತ 14 ವರ್ಷದಿಂದ ಅಪ್ಪಟ ಕನ್ನಡ ಗ್ರಂಥಾಲಯ ಕಟ್ಟಿ ಬೆಳೆಸಿದ್ದಾರೆ. ಮೈಸೂರಿನ ರಾಜೀವ್ ನಗರದ 2ನೇ ಹಂತದ ಉದ್ಯಾನವನದ ಸಮೀಪ 2011 ನವೆಂಬರ್ 1ರಂದು ಸಾರ್ವಜನಿಕ ಗ್ರಂಥಾಲಯ ಸ್ಥಾಪಿಸಿ ಇದುವರೆಗೂ ಅಚ್ಚುಕಟ್ಟಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವ ಸೈಯದ್ ಇಸಾಕ್ಗೆ ಗ್ರಂಥಾಲಯ ನಡೆಸಲು ಆರ್ಥಿಕವಾಗಿ ಸಾಧ್ಯವಾಗುತ್ತಿಲ್ಲ. 3 ತಿಂಗಳಿನಿಂದ ಗ್ರಂಥಾಲಯದ ವಿದ್ಯುತ್ ಬಿಲ್ ಕಟ್ಟಲಾಗದೆ ಹಣಕಾಸಿನ ಪರಿಸ್ಥಿತಿ ತೊಂದರೆ ಎದುರಿಸುತ್ತಿದ್ದಾರೆ. ಗ್ರಂಥಾಲಯಕ್ಕೆ ಮೊದಲು ಪ್ರತಿನಿತ್ಯ 19 ಪತ್ರಿಕೆಗಳನ್ನು ತರಿಸುತ್ತಿದ್ರು. ಆದ್ರೀಗ 4 ಪತ್ರಿಕೆಗಳಿಗೆ ಇಳಿದಿದೆ. ಗ್ರಂಥಾಲಯ ಚೆನ್ನಾಗಿ ನಡೆಸಲು ಸರ್ಕಾರದ ವತಿಯಿಂದ ನೆರವು ನೀಡೋದಾಗಿ ಜನಪ್ರತಿನಿಧಿಗಳು ಆಶ್ವಾಸನೆ ನೀಡಿದ್ರು. ಆದರೆ ಅವರ ಆಶ್ವಾಸನೆಗಳು ಹಾಗೆಯೇ ಉಳಿದುಕೊಂಡು ಬಿಟ್ಟಿವೆ. ಮುಸ್ಲಿಂ ಬಾಹುಳ್ಯವುಳ್ಳ ರಾಜೀವ್ ನಗರದಲ್ಲಿ ಕನ್ನಡ ಪುಸ್ತಕ ಪ್ರೇಮಿಯಾಗಿರುವ ಸೈಯದ್ ಇಸಾಕ್ ಅವರು ಸ್ಥಾಪಿಸಿದ ಗ್ರಂಥಾಲಯಕ್ಕೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಓದಲು ಪ್ರತಿನಿತ್ಯ ನೂರಾರು ಮಂದಿ ಬರುತ್ತಾರೆ. ಇಲ್ಲಿನ ಗ್ರಂಥಾಲಯದಿಂದ ಅಕ್ಕಪಕ್ಕದ ನಿವಾಸಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲವಾಗಿದೆ. 14 ವರ್ಷದಿಂದ ಸಣ್ಣ ಪುಟ್ಟ ಅಡಚಣೆಗಳ ನಡುವೆಯೇ ಕೂಲಿ ಕೆಲಸ ಮಾಡಿಕೊಂಡು ದಾನಿಗಳ ನೆರವಿನಿಂದ ಗ್ರಂಥಾಲಯವನ್ನು ನಡೆಸಿಕೊಂಡು ಬರುತ್ತಿರುವ ಸೈಯದ್ ಇಸಾಕ್ 2 ತಿಂಗಳಿನಿಂದ ಅನಾರೋಗ್ಯಕ್ಕೀಡಾಗಿದ್ದಾರೆ. ಹೀಗಾಗಿ ಹಣ ಹೊಂದಿಸಲು ಪರದಾಡುತ್ತಿದ್ದಾರೆ. ಅಲ್ಲದೆ ಗ್ರಂಥಾಲಯಕ್ಕಾಗಿ 3 ತಿಂಗಳಿಂದ ವಿದ್ಯುತ್ ಬಿಲ್ ಕಟ್ಟಲಾಗದೆ ತೊಂದರೆ ಎದುರಿಸುತ್ತಿದ್ದಾರೆ. ಹೀಗಾಗಿ ನೆರವು ಕೇಳಿ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಈ ಒಂದು 15-20 ವರ್ಷದ ಹಿಂದೆ ಈ ಥರದ್ದೆಲ್ಲ ಅವಾರ್ಡ್ಸು ಈ ಥರದ್ದೆಲ್ಲ ಮಾಡೋಕ್ಕೆ ಬಂದಾಗ ನನ್ನ ಹತ್ರಕ್ಕೆ ಈ ಥರದ ಕೆಲವು ಸ್ಟೋರಿಗಳು ಬಂದಿದ್ವು. ಬಟ್ ಇತ್ತೀಚೆಗೆ ನಾನು ಕೇಳಿರಲಿಲ್ಲ ಇಂಥ ಕಥೆನ. ಅಮೇಝಿಂಗ್. ಯಾಕೆ ಅಮೇಝಿಂಗ್? ಆ ಆಸಕ್ತಿಯನ್ನು ಅವರು ಉಳಿಸ್ಕೊಂಡಿರೋದು. ಬಿ, ಹಣವಂತರಲ್ಲ, ಸಿರಿವಂತರಲ್ಲ, ಬರೀ ಭಾಷಾ ಪ್ರೇಮ. ಆ್ಯಂಡ್ ಸಿ, ಆರ್ಥಿಕವಾಗಿ ನಾನು ಹೇಗೆ ಇದ್ರೂ ಇವತ್ತಿನ ಕಾಲದಲ್ಲಿ ಪುಸ್ತಕ ಓದೋದೇ ಕಡಿಮೆ ಆಗೋಗಿರೋವಾಗ ಜನ ನಾನು ಇನ್ನೂ ಆ ಆಸಕ್ತಿಯನ್ನು ಜೀವಂತವಾಗಿ ಇಡ್ಸಕ್ಕೆ ಟ್ರೈ ಮಾಡ್ತೀನಿ ಅನ್ನುವಂಥ ಹಠ. ಅಮೇಝಿಂಗ್ ಕ್ಯಾರೆಕ್ಟರ್ ಮಾತ್ರ. ನಿಜವಾಗ್ಲೂ ಹಿ ಡಿಸರ್ವ್ಸ್ ಅವರ್ ಸಪೋರ್ಟ್. ಇಸಾಕ್, ನಿಮಗೆ ಎಷ್ಟು ವಯಸ್ಸೀಗ? 65. ಈಗ ಫೆಬ್ರವರಿ ಬಂದರೆ 66ಕ್ಕೆ ಹೋಗ್ತೀನಿ, 4ನೇ ತಾರೀಕು. ನೀವೇನು ಕೆಲಸ ಮಾಡ್ತಿದ್ರಿ? ನಾನು ಮೊದಲು ಕಕ್ಕಸ್ ಗುಂಡಿಗಳು ಕ್ಲೀನ್ ಮಾಡ್ತಿದ್ದೆ. ನಾನು ಹುಟ್ಟಿ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಒಲೆ ಕುಯ್ಯೋಗಿದ್ದೆ. ನನ್ನ ಕಸಬು ನಾನು ಕಲ್ಲೋರೋದು, ಮಣ್ಣೋರೋದು. ಮೊದಲೇ ಪಾಯ ಹೊಡಿತಿದ್ದೆ. 30-40 ಪಾಯ, 160 ರೂಪಾಯಿಗೆ ಹಗಲು ರಾತ್ರಿ ಒಪ್ಕೊಂಡೆ. ಅಂದರೆ 86ರಲ್ಲಿ ಆವಾಗ. ಆಮೇಲೆ ಏನಾಯಿತು, ನನಗೆ 4 ಮಕ್ಕಳಾದ್ವಲ್ಲ, ಜಾಸ್ತಿ ಮಕ್ಕಳು ದೊಡ್ಡ ಖರ್ಚು ಜಾಸ್ತಿ ಆಯಿತು. ಅದಕ್ಕೆ ಆಮೇಲೆ ಏನು ಮಾಡಿದೆ, ಸುಲಭದ ಕೆಲಸ ಯಾವುದಂದರೆ ಕಕ್ಕಸ್ ಗುಂಡಿಗಳು. ಆವಾಗ ಇನ್ನೂ ಲೈನ್ ಬಂದಿರಲಿಲ್ವ, ಶಾಂತಿನಗರ, ಗೌಸೆನಗರ ಮತ್ತು ಉದಯಗಿರಿಗೆ. ಆವಾಗ ಕಕ್ಕಸ್ ಗುಂಡಿಗಳು ರಾತ್ರಿ ಹೊತ್ತು ಒಪ್ಕೊಂಡು ಆರೆ ಗುದ್ಲಿ ಬಾಣಲಿ ಎಲ್ಲ ಇದ್ದಾವೆ ನನ್ನ ಹತ್ರ. ಹೊಲದ ಗುಂಡಿ ಅಂತ ಬರ್ತಾವಲ್ಲ, ಗೊತ್ತಾಯ್ತು, ಅದು ಕ್ಲೀನ್ ಮಾಡೋದು. ಮಾಡಬಾರ್ದು ಅಂತ ರೂಲ್ ಇಲ್ವಾ ಕೈಯಲ್ಲಿ ಅಂದರೆ ಆವಾಗ ಹೊಟ್ಟೆಪಾಡು, ಆವಾಗಿನ ಕಾಲ. ಆವಾಗ ಅದನ್ನೇ ನಾನು ಮಾಡ್ಕೊಂಡು ಬಂದೆ. ಇವಾಗ ನಾನು ಮನೆ ಒಳಗೆ ರಸ್ತೆಲಿಲ್ಲ, ಒಳಗೆ ಡೆಡ್ ಆಗೋದ್ರೆ ಚೇಂಬರ್ ಹೊಡೆದು ದಬ್ಬೆ ಹೊಡೆದು ಕ್ಲೀನ್ ಮಾಡಿ ಮತ್ತು ಹೊಸ ಲೈನ್ ಕೊಡೋದು. ಮಕ್ಕಳು 4. ಅವೇನು ಮಾಡ್ತಾರೆ? ಒಬ್ಬ ಬ್ಯಾಗ್ ಹೊಲಿತಾನೆ, ಇನ್ನೊಬ್ಬ ಆಟೋ ಓಡಿಸ್ತಾನೆ. 2 ಹೆಣ್ಣು ಮಕ್ಕಳಿದ್ದಾವೆ, 2 ಮದುವೆ ಮಾಡಿದ್ದೀನಿ. ಗಾರ್ಮೆಂಟ್ಗೆ ಹೋಯ್ತವೆ 2. ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾವೆ. ನಿಮ್ಮ ಜೊತೆನೂ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ, ಏನೂ ಇಲ್ಲ. ನೀಗಿರೋದು ನೀವು ಗಂಡ ಹೆಂಡ್ತಿ ಇಬ್ಬರೇನಾ? ಗಂಡ ಹೆಂಡ್ತಿ. ನಿಮ್ಮ ಹೆಂಡ್ತಿ? ನನ್ನ ಹೆಂಡ್ತಿ ಗಂಧದ ಕಡ್ಡಿ ಮತ್ತು ಬಿಡಿ. ಈಗ ಆಗಲ್ಲ, ಹುಷಾರಿಲ್ಲ ಅವಳಿಗೆ. ಹುಷಾರಿಲ್ಲದೆ ಹುಷಾರು ತಪ್ಪೋಗಿದ್ದಾರೆ. ಕನ್ನಡದ ಪುಸ್ತಕದ ಕತೆ ಯಾವಾಗ ಬಂತು? ನನಗೆ ಇವಾಗನಿಂದ ಇಲ್ಲ ಬುದ್ಧಿ. ನಾವು ಹುಟ್ಟಿದ ಊರು ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಒಲೆ ಕುಯ್ಯೋ ಬೀದಿ. ನಮ್ಮ ಹಟ್ಟಿ ಹೆಂಗಂದರೆ ಒಂದೇ ಒಂದು ಗೋಡೆ,
ಮೊಘಲ್ದು ರಾಮ ಮಂದಿರ ಒಂದೇ ಒಂದು ಗೋಡೆ. ನಮ್ಮ ಮಧ್ಯದಲ್ಲಿ 11 ಮನೆ ಸೈಯದ್ ಕುಟುಂಬದವ್ರದ್ದು, ಬಲಭಾಗಕ್ಕೆ ಲಿಂಗಾಯತರು, ಎಡಭಾಗಕ್ಕೆ ಒಕ್ಕಲಿಗರು, ನಾಯಕರು, ಈ ಥರ ನಡುಮಧ್ಯದಲ್ಲಿ ಒಲೆ ಕುಯ್ಯೋ ಬೀದಿ ಇದೆಯಲ್ಲ, ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ನನ್ನನ್ನು ಎತ್ತಿ ಹಬ್ಬಿ ಆಡಿಸಿದೆಲ್ಲ ನಾಯಕರು, ಒಕ್ಕಲಿಗರು ಎಲ್ಲ. ನನಗೆ ರೊಟ್ಟಿ ತಿನ್ಸೋರು. ನಮ್ಮ ಮನೇಲಿ ಹೆಂಗಿತ್ತು ಅಂದರೆ ಆವಾಗಿನ ವಾತಾವರಣ 5:30 6 ಗಂಟೆ ಆದರೆ ನಮ್ಮ ಮನೇಲಿ ಒಲೆ ಹತ್ತಿಸ್ದೆ ಹೋದರೆ ಪಕ್ಕದಲ್ಲಿ ಪುಡ್ಸಮ್ಮಪ್ಪ ಅಂತ ಇದ್ದರು. ನೋಡಮ್ಮೆ ಬೊಮ್ಮನ ಮನೇಲಿ ಒಲೆ ಹತ್ತಿಸಿಲ್ಲ, 6 ಗಂಟೆ ಆಗೋಗಿದೆ, ಏನೋ ಇಲ್ಲ ಇವತ್ತು ಅಂದ್ಬಿಟ್ಟು ಕಳಿಸೋರು. 6:30ಗೆ ನನಗೆ ಎತ್ಕೊಂಡು ಬಂದು ನನ್ನನ್ನು ಒಣಸೋರು. ಅದೆಲ್ಲ ನಾವು ಒಂದಾಗಿದ್ದು. ಸರಿ, ಕನ್ನಡದ್ದು ಯಾಕೆ ಬಂತು, ಪುಸ್ತಕದ್ದು ಯಾಕೆ ಬಂತು? ನಾನು ಆವಾಗ ಕೇಳಿ ಅದು ಅಣ್ಣವ್ರ ಸಿನಿಮಾ ನೋಡ್ತಿದ್ದೆ ನಾನು ಚಿಕ್ಕವನಿದ್ದಾಗ. ಶಿವಾನಂದ ಪಾರ್ವತಿ ಮತ್ತು ಮೂರ್ತಿ ಮಾಲು ಚನ್ನಪಟ್ಟಣದಲ್ಲಿ, ಮತ್ತು ಮದ್ದೂರ್ಗೆ ಹೋಗ್ತಿದ್ದೆ. ಅಪಾರ ಅವ್ರ ಸಿನಿಮಾ ನೋಡ್ತಿದ್ದೆ. ನೋಡಿ ನನಗೆ ಅವ್ರ ಮಾತುಗಳು ಅವೆಲ್ಲ ಅವರು ಹೇಳಿದಾರಲ್ಲ, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು, ಹನಿ ಹನಿ ಕುಡಿದ್ರೆ ಹಳ್ಳ, ತೆನೆ ಕುಡಿದ್ರೆ ಬಳ್ಳ, ಇವೆಲ್ಲ ನನ್ನಲ್ಲಿ ಕೂಡ್ಕೊಂಡು ಆವಾಗ ನನ್ನ ಸಿನಿಮಾ ನೋಡ್ಕೊಂಡು ಅವೆಲ್ಲ ಹುಚ್ಚಿತ್ತು ಕನ್ನಡದ ಬಗ್ಗೆ. ಕನ್ನಡ ಆವಾಗಲೇ ನುಗ್ಗಿತ್ತು. ಆಮೇಲೆ ನನಗೆ ಗ್ರಂಥಾಲಯ ಮಾಡಬೇಕಂತ ಹೆಂಗೆ ಬಂದುದು ಅಂದರೆ ಇವರೇ ಕಾರಣ. ಇವ್ರು ಯಾಕೆ? ನಿಮ್ಮ ಹೆಸರೇನು? ನಿಮ್ಮ ಹೆಸರು ಅಬ್ದುಲ್ ವಾಜಿ. ನೀವೇನು ಮಾಡ್ತೀರಿ? ನಾವು ಮೆಷನ್ಸ್ ಗಾರೆ ಕೆಲಸ ಮಾಡೋದು. ನಿಮಗೆ ಯಾಕೆ ಬಂತದು? ನಾವು ಇರೋ ಗಾರೆಗೂ ಅದಕ್ಕೂ ಏನು ಸಂಬಂಧ? ಇಲ್ಲ, ನಾವು ಒಂದೇ ಏರಿಯಾದಲ್ಲಿ ಇರೋದು ನಾವು. ನೀವಿಬ್ಬರು? ಹಾಂ, ಒಂದೇ ಏರಿಯಾದಲ್ಲಿ ಇವರು. ನಾವು ಫಸ್ಟು ಭಾರಿ ಸ್ಟ್ರೆಂತ್ ಆಗಿದ್ರು ಇವರು. ನನ್ನ ಹತ್ರ ಕೆಲಸ ಇದ್ದರೆ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಸ್ವಲ್ಪ ವೀಕ್ ಆಗಿದ್ದಾರೆ, ಮೇಲ್ಗಡೆ ಹತ್ತಕ್ಕೆ ಇಳಿಯೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ. ಹಾಗಾಗಿ ಈಗ ಸ್ವಲ್ಪ ವೀಕ್ ಆಗಿದ್ದಾರೆ. ಮೊದಲು ಒಂದು ನ್ಯೂಸ್ ಪೇಪರ್ ತಗೊಂಡು ಪಾರ್ಕು, ಅಲ್ಬರ್ದರ್ ಸರ್ಕಲ್ ಪಕ್ಕ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಹತ್ರ ಕುಂದ್ಕೊಂಡು ಪೇಪರ್ ಓದ್ತಾಯಿದ್ದು. ಆ ಪೇಪರ್ನ ಹದ್ದುಗಳು ಇದ್ದು ಒಂದು ಏನಾರ ತುಕಡ ಸಿಕ್ಬಿಟ್ರೆ ಕಿತ್ತಾಡ್ತಾವಲ್ಲ, ಆ ಥರ ಕಿತ್ತಾಡ್ತಾಯಿದ್ರು. ಹಾಗೆ 1ರಿಂದ 2 ತಗೊಂಡು 2ರಿಂದ 3 ಅಂದರೆ ಜನ ಅಷ್ಟು ಒಂದು ಪೇಪರ್ಗೆ ಅಷ್ಟು ಜನ ಒದ್ದಾಡ್ತಿದ್ರು. ಕಿತ್ಕೊಂಡು 1 ಪೇಜು ನನಗೊಂದು ಹಳೆ ಕೊಡು, ನನಗೊಂದು ಪೇಜ್ ಕೊಡು. ಹಾಗೆ 1ರಿಂದ 2, 2ರಿಂದ 3, ಹಾಗಾಗಿ ಎಲ್ಲ ಭಾಷೆದು, ಕನ್ನಡ, ತಮಿಳು, ತೆಲುಗು, ಉರ್ದು. ಹಾಗಾಗಿ ಪುಸ್ತಕನೂ ಸ್ವಲ್ಪ ಬಂತು. ಹಾಗೆ ಈ ಓದಿ ಗ್ರ್ಯಾಜುಯೇಟ್ಗಳು, ಡಾಕ್ಟ್ರು, ಇಂಜಿನಿಯರು, ಲಾಯರ್ಗಳಾಗೋ ಬುಕ್ಗಳಿದೆಯಲ್ಲ, ಪುಸ್ತಕಗಳು, ಅವೆಲ್ಲ ತಂದು ಕೊಡೋಕ್ಕೆ ಶುರು ಮಾಡಿದ್ರು. ಸುಮಾರು ಒಂದು 30,000 ಬುಕ್ಕು ಬರ್ನಾಗೋದು. ಯಾವ ಪುಸ್ತಕ ಐತೆ ಆ ಪುಸ್ತಕ ಇಲ್ಲ ಅಂತ ಇಲ್ಲ, ಪ್ರತಿಯೊಂದು ಪುಸ್ತಕ ಇತ್ತು. ಈಗ ಎಷ್ಟು ಪುಸ್ತಕ ಇದೆ ರಜಾಕ್? ಇವಾಗ 34,000 ಇದೆ ಬುದ್ಧಿ. ಎಲ್ಲ ಜನ ದಾನ ಮಾಡಿದ್ದೆ, ನಾನು ಕೊಂಡ್ಕೊಂಡಿದ್ದೆ. ಜನ ತಗೊಂಡೋಗ್ತಾರ ಬಂದು ಪುಸ್ತಕ ಓದಕ್ಕೆ? ಸುಮಾರು ಕಡೆಯಿಂದ ಬರ್ತಾರೆ, ಬಂದು ತಗೊಂಡೋಗಿ. ಕಾಸಿಲ್ಲ ತಗೊಂಡೋಗಿ ಪುಸ್ತಕ ವಾಪಸ್ ಕೊಡ್ತಾರ. ಅದೊಂದು ಭಾಳ ಅವ್ರು ಬರ್ದೇ ಹೋದ್ರೆ ನಾನೇ ಹೋಗ್ತೀನಿ. ಯಾಕಂದ್ರೆ ಇವಾಗ ಆಧಾರ್ ಕಾರ್ಡ್ ಇಸ್ಕೊಂಡು ಪೆಟ್ಕೇಲ್ ಮಾಡಿ ಕೊಟ್ಟಿದ್ದೀನಿ. ಮತ್ತೆ ಮೊಬೈಲ್ ನಂಬರ್ ಇಸ್ಕೊಂಡು ರಿಂಗ್ ಆಗಬೇಕು. ರಿಂಗ್ ಆದರೆ ಒಬ್ಬರಿಗೆ 2 ಪುಸ್ತಕ 40 ದಿವಸ ಗಂಟ ಫ್ರೀ ಓದ್ಕೊಂಡು ಹಿಂದಕ್ಕೆ ತೊಗೊಬಂದು ಕೊಟ್ಟು ಮತ್ತೆ ಬೇರೆ ತೊಗೊಂಡು ಹೋಗ್ಬೇಕು. ಅವ್ರು ಬಂದಿಲ್ಲ ಅಂದರೆ ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ರಿಟರ್ನ್. ಇಬ್ಬರು ಗ್ರೇಟ್ ಬಿಡ್ರಿ ನೀವು ನಿಜವಾಗ್ಲು. ಆಯ್ತು, ಈಗ ಇಸಾಕ್, ಈಗ ಆಗಿರೋ ಪ್ರಾಬ್ಲಮ್ ಏನು? ಬುದ್ಧಿ ಕರೆಂಟ್ ಬಿಲ್ ಕಟ್ಟಬೇಕು. ಅದೆಷ್ಟದು? ಅದು 1,100 ರೂಪಾಯಿ ಬರ್ತಿದ್ದ ಬುದ್ಧಿ. ಬಾಕಿ ಎಷ್ಟು? ಬಾಕಿ ಇವಾಗ 2,250 ಇತ್ತು. ನಾನು ಸಾಲ ಇಸ್ಕೊಂಡು ಕಟ್ಟೆ ಬುದ್ಧಿ. ಅದು ಆಯ್ತು, ಈಗ ನಾನು ಅದನ್ನು ಕಟ್ಟಕ್ಕೆ ನೀವು ಕೊಟ್ಟಿರೋದಕ್ಕೆ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ ಅದನ್ನು. ಪೇಪರ್ಗಳು ನಿಮಗೆ ಫ್ರೀಯಾಗಿ ಸಿಕ್ಕಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ನೋಡ್ತೀನಿ. ನಾನು ಒಂದು ಕಾಲದಲ್ಲಿ ಪೇಪರಲ್ಲೇ ಇದ್ದವನು. ನಾನು ಕನ್ನಡಪ್ರಭ ಪೇಪರಲ್ಲೇ ಎಡಿಟರ್ ಆಗಿದ್ದೆ. ಹಾಗಾಗಿ ನನಗೊಂಚೂರು ಅದ್ರದ್ದು ಅರಿವಿದೆ, ಅದು ಹೆಂಗೆ ಕೆಲಸ ಮಾಡುತ್ತೆ ಅವೆಲ್ಲ ಅಂತ. ಹಾಗಾಗಿ ನಾನು ಟ್ರೈ ಮಾಡ್ತೀನಿ ಅದನ್ನು. ಅದಾಗತ್ತೆ, ಮೋಸ್ಟ್ಲಿ ಅದಾಗತ್ತೆ, ತಲೆ ಕೆಡಿಸ್ಕೊಬಿಡಿ. ಎರಡನೇದು, ನಿಮ್ಮದು ಎಲೆಕ್ಟ್ರಿಕ್ ಬಿಲ್ಲು ಮತ್ತು ಇದನ್ನು ಕಟ್ಸೋಕ್ಕೆ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಅರ್ಥ ಆಯ್ತಾ ನಿಮಗೆ? ತಿಂಗಳು ಯಾರು ಒಬ್ಬರದನ್ನು ಕಟ್ಟೋ ಥರ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನಿಮಗೊಂದು 6-7 ಪೇಪರ್ ಸಿಕ್ಕತ್ತೆ, ತೊಂದರೆ ಇಲ್ಲ, ಅದು ಅರ್ಥ ಆಯ್ತಾ? ಪ್ಲಸ್ ನಿಮ್ಮದು ಎಲೆಕ್ಟ್ರಿಕ್ ಬಿಲ್ಲನ್ನು ಕಟ್ಸೋಕ್ಕೆ ಏನು ವ್ಯವಸ್ಥೆ ಬೇಕೋ ಅದು ನಾನು ಮಾಡಿಸಿಸ್ಕೊಡ್ತೀನಿ. ಮೂರನೇದು, ಅವ್ರ ಜೀವನ ಮತ್ತು ಅವರ ಸಾರ್ಥಕ ಈ ಸೇವೆ ಆತ ಮಾಡ್ತಾ ಇದ್ದಿದ್ದ ಕೆಲಸದ ಹಿನ್ನೆಲೆಯಲ್ಲಿ. ಪ್ರೊಫೆಸರ್ ಒಬ್ಬರು ಲೈಬ್ರರಿ ಒಂದು ಸ್ಟಾರ್ಟ್ ಮಾಡಿದ್ರು ಅಂದರೆ ನನಗೆ ಅದು ದೊಡ್ಡದು ಅನ್ಸಲ್ಲ. ನನಗೆ ಒಂದು ಟೀಚರ್ ಮಾಡಿದ್ರು ಅಂತಂದರೆ ನನಗೆ ಅದೊಂದು ದೊಡ್ಡದು ಅನ್ಸಲ್ಲ. ನನಗೆ
ಅಥವಾ ಯಾವುದೋ ಒಂದು ದೊಡ್ಡ ಸಾಹಿತಿಗಳ ಕುಟುಂಬದಿಂದ ಬಂದವರು ಅಥವಾ ಸಾಹಿತಿನೇ ಮಾಡಿದ್ರು ಅಂತಂದು ನಂಗೆ ದೊಡ್ಡದು ಅನ್ಸಲ್ಲ. ಲುಕ್ ಇಟ್ ದಟ್ ವರ್ಕ್. ಆತ ತನ್ನ ಜೀವನದಲ್ಲಿ ಅನ್ನವನ್ನು ಕಂಡುಕೊಳ್ಳಕ್ಕೆ ಮಾಡ್ತಾ ಇದ್ದಿದ್ದ ಕೆಲಸ ಏನು ಅನ್ನೋದನ್ನು ಯೋಚನೆ ಮಾಡಿ ಅದರ ಒಳಗೆ ಈ ಪ್ರೇಮ ಬರುತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡದಾದಂಥ ವಿಚಾರ ಇನ್ನೇನಿರ್ಲಿಕ್ಕೆ ಸಾಧ್ಯ. ಇದನ್ನು ನೋಡಿದ ಮೇಲೂ ರಾಜ್ಯದ ಯಾವುದೇ ಭಾಗದಲ್ಲಿರ್ಬೋದು ನೀವು ಜನ ಇಂತಹ ವ್ಯಕ್ತಿಗಳಿಗೆ ಎನ್ಕರೇಜ್ ಮಾಡದೇ ಇದ್ದರೆ ನಾವು ಮನುಷ್ಯರಲ್ಲ ನಿಜವಾಗ್ಲೂ. ಫೇರ್ ಎನಫ್, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಅಷ್ಟು ಮಾಡೋಣ, ಗೊತ್ತಾಯ್ತಾ? ಇಬ್ರಿಗೂ ಹೇಳಿದ್ದೀನಿ, ಒಂದು ಪೇಪರ್ದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ, 99% ಅದಾಗತ್ತೆ. ಅರ್ಥ ಆಯ್ತಾ? ಎರಡನೇದು ನಿಮ್ಮದು ಎಲೆಕ್ಟ್ರಿಕ್ದೇನಿದೆ ಅದನ್ನು ತಿಂಗಳಲ್ಲಿ ಕಟ್ಟೋ ಥರ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ನೀವು ಅವ್ರಿಗೆ ಮೊಬೈಲಲ್ಲಿ ಬಿಲ್ ಕಳಿಸ್ಕೊಡ್ಬೇಕು, ಅವ್ರು ಅದನ್ನು ದುಡ್ಡು ಕಟ್ಟಿ ಕ್ಲೋಸ್ ಮಾಡ್ತಾರೆ, ಕಳಿಸ್ಕೊಡ್ತೀನಿ. ಹಂಗೆ ಮಾಡೋ ಥರ ವ್ಯವಸ್ಥೆ ಮಾಡಿಕೊಡ್ತೀನಿ. ಅರ್ಥ ಆಯ್ತಾ? ನಿಮ್ಮ ಕೈಲಿ ಎಲ್ಲಿವರೆಗೂ ಶಕ್ತಿ ಇದೆ ಈ ಸೇವೆ ಮಾಡಿ. ನಾನು ಮಾಡ್ತೀನಿ. ಅರ್ಥ ಆಯ್ತಾ? ನಿಮ್ಗೆ ಎಲ್ಲಿವರೆಗೂ ಶಕ್ತಿ ಇದೆ ಅವ್ರನ್ನ ಎನ್ಕರೇಜ್ ಮಾಡಿ. ಇನ್ನೊಂದು ಸರ್, ಅದು ಯಾವತ್ತಲ್ಲಿ ಕಟ್ಟಡ ನಿರ್ಮಾಣ ಆಗುತ್ತೋ ಜಾಗ ಕೊಟ್ಟಿದ್ದಾರೆ ಕಾರ್ಪೊರೇಷನ್ನಿಂದ ಅಲ್ವಣ್ಣ. 5,000 ಚದರ ಅಡಿ ಜಾಗ ಕೊಟ್ಟಿದ್ದಾರೆ ಮೋಡದಿಂದ ಅಲರ್ಟ್ ಮಾಡಿ ಸರ್ಕಾರದಿಂದ. ಎಲ್ಲಿ? ಅದೇ ಜಾಗದಲ್ಲಿ ಸುಟ್ಟೈತಲ್ಲ, ಅದೇ ಜಾಗದಲ್ಲಿ ಜಾಗ ಕೊಟ್ಟಿದ್ದಾರೆ ಮೂಡದಿಂದ. ಬರ್ನಾಯ್ತಲ್ಲ, ಆವಾಗ ಸುತ್ತೂರು ಸ್ವಾಮೀಜಿಗಳು ಬಂದು ಆ ಲೈಬ್ರರಿನ ಉದ್ಘಾಟನೆ ಮಾಡ್ಬಿಟ್ಟು ಹೋದ್ರು. ಚಿಕ್ಕ ಅದಾಯ್ತು, ಈಗ ಜಾಗ ಇದೆ, ಜಾಗ ಇದೆ. ಕಟ್ಟಿಲ್ವಾ? ಕಟ್ಟಿಲ್ಲ, ದುಡ್ಡಿಲ್ಲ ಸರ್ ಸರ್ಕಾರ. ನೋಡೋಣ, ಈಗ ಈ ಕತೆ ಕೇಳಿದ ಮೇಲೆ ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್. ಸರ್ಕಾರದಲ್ಲಿ ಇದೆಯೋ ಇಲ್ದೋ ಬಿಟಾಕಿ ಅದನ್ನೀಗ. ಇದು ಕೇಳಿದ ಮೇಲೆ ಯಾರು ಬರ್ತಾರೆ ನೋಡೋಣ, ವೆಯ್ಟ್ ಮಾಡಿ, ಆಮೇಲೆ ಅದರ ಬಗ್ಗೆ ಚಿಂತೆ ಮಾಡೋಣ. ಈಗ ಸದ್ಯಕ್ಕೆ ಇದು 2 ಕೆಲಸ ನಾನು ಮಾಡಿಸ್ತೀನಿ. ಅರ್ಥ ಆಯ್ತಾ? ಇವರು ಜೀವಂತ ಇರುವಾಗಲೇ ಅಲ್ಲೊಂದು ಕಟ್ಟಡ ನಿರ್ಮಾಣ ಆಗೋದ್ರೆ ಆತ್ಮ ಕ್ಲೀನ್ ಆಗಿ ನೆಮ್ಮದಿ ಒಪ್ಕೊಂಡೆ, ನಾನು ಒಪ್ಕೊಂಡೆ, ನಿಜ. ಅದು ಅದಕ್ಕೆ ಸಂತೋಷ ಜಾಸ್ತಿ ಅಷ್ಟೇ. ಅದು ಇಲ್ದಿದ್ರ ಮೇಲೆ ಆದ್ಮೇಲೆ ಆದ್ರೆಷ್ಟು ಬಿಟ್ರೆಷ್ಟು ಅದು ಆಮೇಲೆ ಆಯಿತು. ನೋಡೋಣ, ವ್ಯವಸ್ಥೆ ಮಾಡೋಣ. ಇದು ಕನ್ನಡದ ಕತೆ. ನವೆಂಬರ್ ತಿಂಗಳು ರಾಜ್ಯೋತ್ಸವದ ಭಾಷಣಗಳನ್ನು ಬಿಗಿತೀವಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ನನಗೆ ಈ ಕೇಸಲ್ಲಿ ಇನ್ನೇನು ಅನ್ನಿಸ್ಲಿಲ್ಲ. ವ್ಯಕ್ತಿಯ ಹಿನ್ನೆಲೆ ಮತ್ತು ವ್ಯಕ್ತಿಯ ಆಸಕ್ತಿ ಎರಡೂ ನೋಡಿ ಹೆಂಗಿದೆ ಅಂತ. ಡಸ್ ಇಟ್ ನಾಟ್ ಇನ್ಸ್ಪೈರ್? ನಮಗಿದು ಇದಕ್ಕಿಂತ ಇನ್ನೇನೊಂದು ಸ್ಫೂರ್ತಿ ಸಿಕ್ಕಬೇಕು ಅನಿಸುತ್ತೆ. ಏನೋ ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ನೋಡೋಣ, ಚಾಲೆಂಜು ನಿಮ್ಮ ಕಡೆಯಿಂದ ಏನು ಬರುತ್ತೆ ಅಂತ ಕಾಯ್ತೀನಿ.